ಶಿರ್ಸಿ ಕುಮಟಾ ರಸ್ತೆಯನ್ನ ಸಂಚಾರಕ್ಕೆ ನಿಷೇಧಿಸಲಾಗಿದೆ. ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಕುಮಟಾ ರೋಡ್ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಾ ಇರೋದು. 2 ದಿನದಿಂದ ಭಾರೀ ಮಳೆ ಆಗ್ತಾ ಇದೆ. ಆ ಭಾಗದಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇರೋದು. ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದ ಸೇತುವೆ ಕೂಡ ಕುಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರೋಡ್ ಸದ್ಯಕ್ಕೆ ಕ್ಲೋಸ್. ಕರಾವಳಿ ಮತ್ತು ಮಲೆನಾಡು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಕಳೆದ 5-6 ವರ್ಷದಿಂದ ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಕಳೆದ 1 ವರ್ಷದಿಂದ ಭಾರೀ ವಾಹನ ಸಂಚಾರಗಳನ್ನು ಇಲ್ಲಿ ನಿಷೇಧಿಸಲಾಗಿದೆ. ಈಗ ಕಳೆದ 2 ದಿನಗಳಿಂದ ಆ ಭಾಗದಲ್ಲಿಯೇ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ ರಸ್ತೆ ಬದಿಯಲ್ಲಿಯೇ ಗುಡ್ಡ ಕುಸಿತಾ ಇದೆ. ನಿರ್ಮಾಣ ಹಂತದಲ್ಲಿರುವಂತಹ ಬೆಣ್ಣಿ ಹೊಳೆ ಸೇತುವೆ ಕೂಡ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದು ಕೂಡ ಕುಸಿದಿದೆ. ಮಳೆಯ ನೀರಿಗೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರಸ್ತೆ ಸಂಚಾರಕ್ಕೆ ಜಿಲ್ಲಾಡಳಿತ ಸದ್ಯ ಬ್ರೇಕ್ ಹಾಕಿ ಆದೇಶವನ್ನು ಹೊರಡಿಸಿದೆ. ಶಿರ್ಸಿ ಕುಮಟಾ ರಸ್ತೆಯನ್ನ ಸಂಚಾರಕ್ಕೆ ನಿಷೇಧಿಸಲಾಗಿದೆ. ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಕುಮಟಾ ರೋಡ್ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಾ ಇರೋದು. 2 ದಿನದಿಂದ ಭಾರೀ ಮಳೆ ಆಗ್ತಾ ಇದೆ. ಆ ಭಾಗದಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇರೋದು. ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದ ಸೇತುವೆ ಕೂಡ ಕುಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರೋಡ್ ಸದ್ಯಕ್ಕೆ ಕ್ಲೋಸ್. ಕರಾವಳಿ ಮತ್ತು ಮಲೆನಾಡು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಕಳೆದ 5-6 ವರ್ಷದಿಂದ ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಕಳೆದ 1 ವರ್ಷದಿಂದ ಭಾರೀ ವಾಹನ ಸಂಚಾರಗಳನ್ನು ಇಲ್ಲಿ ನಿಷೇಧಿಸಲಾಗಿದೆ. ಈಗ ಕಳೆದ 2 ದಿನಗಳಿಂದ ಆ ಭಾಗದಲ್ಲಿಯೇ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ ರಸ್ತೆ ಬದಿಯಲ್ಲಿಯೇ ಗುಡ್ಡ ಕುಸಿತಾ ಇದೆ. ನಿರ್ಮಾಣ ಹಂತದಲ್ಲಿರುವಂತಹ ಬೆಣ್ಣಿ ಹೊಳೆ ಸೇತುವೆ ಕೂಡ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದು ಕೂಡ ಕುಸಿದಿದೆ. ಮಳೆಯ ನೀರಿಗೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರಸ್ತೆ ಸಂಚಾರಕ್ಕೆ ಜಿಲ್ಲಾಡಳಿತ ಸದ್ಯ ಬ್ರೇಕ್ ಹಾಕಿ ಆದೇಶವನ್ನು ಹೊರಡಿಸಿದೆ. ಶಿರ್ಸಿ ಕುಮಟಾ ರಸ್ತೆಯನ್ನ ಸಂಚಾರಕ್ಕೆ ನಿಷೇಧಿಸಲಾಗಿದೆ. ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಕುಮಟಾ ರೋಡ್ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಾ ಇರೋದು. 2 ದಿನದಿಂದ ಭಾರೀ ಮಳೆ ಆಗ್ತಾ ಇದೆ. ಆ ಭಾಗದಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇರೋದು. ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದ ಸೇತುವೆ ಕೂಡ ಕುಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರೋಡ್ ಸದ್ಯಕ್ಕೆ ಕ್ಲೋಸ್. ಕರಾವಳಿ ಮತ್ತು ಮಲೆನಾಡು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಕಳೆದ 5-6 ವರ್ಷದಿಂದ ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಕಳೆದ 1 ವರ್ಷದಿಂದ ಭಾರೀ ವಾಹನ ಸಂಚಾರಗಳನ್ನು ಇಲ್ಲಿ ನಿಷೇಧಿಸಲಾಗಿದೆ. ಈಗ ಕಳೆದ 2 ದಿನಗಳಿಂದ ಆ ಭಾಗದಲ್ಲಿಯೇ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ ರಸ್ತೆ ಬದಿಯಲ್ಲಿಯೇ ಗುಡ್ಡ ಕುಸಿತಾ ಇದೆ. ನಿರ್ಮಾಣ ಹಂತದಲ್ಲಿರುವಂತಹ ಬೆಣ್ಣಿ ಹೊಳೆ ಸೇತುವೆ ಕೂಡ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದು ಕೂಡ ಕುಸಿದಿದೆ. ಮಳೆಯ ನೀರಿಗೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರಸ್ತೆ ಸಂಚಾರಕ್ಕೆ ಜಿಲ್ಲಾಡಳಿತ ಸದ್ಯ ಬ್ರೇಕ್ ಹಾಕಿ ಆದೇಶವನ್ನು ಹೊರಡಿಸಿದೆ. ಶಿರ್ಸಿ ಕುಮಟಾ ರಸ್ತೆಯನ್ನ ಸಂಚಾರಕ್ಕೆ ನಿಷೇಧಿಸಲಾಗಿದೆ. ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಕುಮಟಾ ರೋಡ್ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಾ ಇರೋದು. 2 ದಿನದಿಂದ ಭಾರೀ ಮಳೆ ಆಗ್ತಾ ಇದೆ. ಆ ಭಾಗದಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇರೋದು. ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದ ಸೇತುವೆ ಕೂಡ ಕುಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರೋಡ್ ಸದ್ಯಕ್ಕೆ ಕ್ಲೋಸ್. ಕರಾವಳಿ ಮತ್ತು ಮಲೆನಾಡು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಕಳೆದ 5-6 ವರ್ಷದಿಂದ ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಕಳೆದ 1 ವರ್ಷದಿಂದ ಭಾರೀ ವಾಹನ ಸಂಚಾರಗಳನ್ನು ಇಲ್ಲಿ ನಿಷೇಧಿಸಲಾಗಿದೆ. ಈಗ ಕಳೆದ 2 ದಿನಗಳಿಂದ ಆ ಭಾಗದಲ್ಲಿಯೇ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ ರಸ್ತೆ ಬದಿಯಲ್ಲಿಯೇ ಗುಡ್ಡ ಕುಸಿತಾ ಇದೆ. ನಿರ್ಮಾಣ ಹಂತದಲ್ಲಿರುವಂತಹ ಬೆಣ್ಣಿ ಹೊಳೆ ಸೇತುವೆ ಕೂಡ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದು ಕೂಡ ಕುಸಿದಿದೆ. ಮಳೆಯ ನೀರಿಗೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರಸ್ತೆ ಸಂಚಾರಕ್ಕೆ ಜಿಲ್ಲಾಡಳಿತ ಸದ್ಯ ಬ್ರೇಕ್ ಹಾಕಿ ಆದೇಶವನ್ನು ಹೊರಡಿಸಿದೆ.
ಶಿರ್ಸಿ ಕುಮಟಾ ರಸ್ತೆಯನ್ನ ಸಂಚಾರಕ್ಕೆ ನಿಷೇಧಿಸಲಾಗಿದೆ. ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಕುಮಟಾ ರೋಡ್ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಾ ಇರೋದು. 2 ದಿನದಿಂದ ಭಾರೀ ಮಳೆ ಆಗ್ತಾ ಇದೆ. ಆ ಭಾಗದಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇರೋದು. ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದ ಸೇತುವೆ ಕೂಡ ಕುಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರೋಡ್ ಸದ್ಯಕ್ಕೆ ಕ್ಲೋಸ್. ಕರಾವಳಿ ಮತ್ತು ಮಲೆನಾಡು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಕಳೆದ 5-6 ವರ್ಷದಿಂದ ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಕಳೆದ 1 ವರ್ಷದಿಂದ ಭಾರೀ ವಾಹನ ಸಂಚಾರಗಳನ್ನ ಇಲ್ಲಿ ನಿಷೇಧಿಸಲಾಗಿದೆ. ಈಗ ಕಳೆದ 2 ದಿನಗಳಿಂದ ಆ ಭಾಗದಲ್ಲಿಯೇ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ ರಸ್ತೆ ಬದಿಯಲ್ಲಿಯೇ ಗುಡ್ಡ ಕುಸಿತಾ ಇದೆ. ನಿರ್ಮಾಣ ಹಂತದಲ್ಲಿರುವಂತಹ ಬೆಣ್ಣಿ ಹೊಳೆ ಸೇತುವೆ ಕೂಡ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದು ಕೂಡ ಕುಸಿದಿದೆ. ಮಳೆಯ ನೀರಿಗೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರಸ್ತೆ ಸಂಚಾರಕ್ಕೆ ಜಿಲ್ಲಾಡಳಿತ ಸದ್ಯ ಬ್ರೇಕ್ ಹಾಕಿ ಆದೇಶವನ್ನು ಹೊರಡಿಸಿದೆ. ಶಿರ್ಸಿ ಕುಮಟಾ ರಸ್ತೆಯನ್ನ ಸಂಚಾರಕ್ಕೆ ನಿಷೇಧಿಸಲಾಗಿದೆ. ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಕುಮಟಾ ರೋಡ್ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಾ ಇರೋದು. 2 ದಿನದಿಂದ ಭಾರೀ ಮಳೆ ಆಗ್ತಾ ಇದೆ. ಆ ಭಾಗದಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇರೋದು. ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದ ಸೇತುವೆ ಕೂಡ ಕುಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರೋಡ್ ಸದ್ಯಕ್ಕೆ ಕ್ಲೋಸ್. ಕರಾವಳಿ ಮತ್ತು ಮಲೆನಾಡು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಕಳೆದ 5-6 ವರ್ಷದಿಂದ ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಕಳೆದ 1 ವರ್ಷದಿಂದ ಭಾರೀ ವಾಹನ ಸಂಚಾರಗಳನ್ನ ಇಲ್ಲಿ ನಿಷೇಧಿಸಲಾಗಿದೆ. ಈಗ ಕಳೆದ 2 ದಿನಗಳಿಂದ ಆ ಭಾಗದಲ್ಲಿಯೇ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ ರಸ್ತೆ ಬದಿಯಲ್ಲಿಯೇ ಗುಡ್ಡ ಕುಸಿತಾ ಇದೆ. ನಿರ್ಮಾಣ ಹಂತದಲ್ಲಿರುವಂತಹ ಬೆಣ್ಣಿ ಹೊಳೆ ಸೇತುವೆ ಕೂಡ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದು ಕೂಡ ಕುಸಿದಿದೆ. ಮಳೆಯ ನೀರಿಗೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರಸ್ತೆ ಸಂಚಾರಕ್ಕೆ ಜಿಲ್ಲಾಡಳಿತ ಸದ್ಯ ಬ್ರೇಕ್ ಹಾಕಿ ಆದೇಶವನ್ನು ಹೊರಡಿಸಿದೆ. ಶಿರ್ಸಿ ಕುಮಟಾ ರಸ್ತೆಯನ್ನ ಸಂಚಾರಕ್ಕೆ ನಿಷೇಧಿಸಲಾಗಿದೆ. ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಕುಮಟಾ ರೋಡ್ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಾ ಇರೋದು. 2 ದಿನದಿಂದ ಭಾರೀ ಮಳೆ ಆಗ್ತಾ ಇದೆ. ಆ ಭಾಗದಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇರೋದು. ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದ ಸೇತುವೆ ಕೂಡ ಕುಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರೋಡ್ ಸದ್ಯಕ್ಕೆ ಕ್ಲೋಸ್. ಕರಾವಳಿ ಮತ್ತು ಮಲೆನಾಡು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಕಳೆದ 5-6 ವರ್ಷದಿಂದ ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಕಳೆದ 1 ವರ್ಷದಿಂದ ಭಾರೀ ವಾಹನ ಸಂಚಾರಗಳನ್ನ ಇಲ್ಲಿ ನಿಷೇಧಿಸಲಾಗಿದೆ. ಈಗ ಕಳೆದ 2 ದಿನಗಳಿಂದ ಆ ಭಾಗದಲ್ಲಿಯೇ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ ರಸ್ತೆ ಬದಿಯಲ್ಲಿಯೇ ಗುಡ್ಡ ಕುಸಿತಾ ಇದೆ. ನಿರ್ಮಾಣ ಹಂತದಲ್ಲಿರುವಂತಹ ಬೆಣ್ಣಿ ಹೊಳೆ ಸೇತುವೆ ಕೂಡ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದು ಕೂಡ ಕುಸಿದಿದೆ. ಮಳೆಯ ನೀರಿಗೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಶಿರ್ಸಿ ಕುಮಟಾ ರಸ್ತೆ ಸಂಚಾರಕ್ಕೆ ಜಿಲ್ಲಾಡಳಿತ ಸದ್ಯ ಬ್ರೇಕ್ ಹಾಕಿ ಆದೇಶವನ್ನು ಹೊರಡಿಸಿದೆ.